ಎಲ್ಲರಿಗೂ ನಮಸ್ಕಾರ. ಟೆಕ್ನಿನೇಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ CNC ಟಾಪಿಕ್ ಬಂದು ಝೀರೋ ರಿಟರ್ನ್ ಅಥವಾ ಹೋಮ್ ಪೊಸಿಷನ್. ಸೊ ನಾವು ಯಾವುದೇ ಒಂದು ಹೊಸ ಪ್ರೋಗ್ರಾಮನ್ನು ಶುರು ಮಾಡಬೇಕು ಅನ್ನೋದಕ್ಕೂ ಮುಂಚೆ ಆ ಒಂದು CNC ಮಿಷಿನ್ದು ಕರೆಂಟ್ ಪೊಸಿಷನ್ನ ತಿಳ್ಕೊಬೇಕಾಗಿರುತ್ತೆ. ಅದು ಎಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅಂದರೆ ಕಂಟ್ರೋಲ್ ಪ್ಯಾನಲಲ್ಲಿ XYZ ಆಕ್ಸಿಸ್ದ ಮುಂದೆಗಡೆ ವ್ಯಾಲ್ಯೂಸ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದು ಬಂದು ಆ ಒಂದು CNC ಮಿಷಿನ್ದು ಕರೆಂಟ್ ಪೊಸಿಷನ್ ವ್ಯಾಲ್ಯೂ ಡಿಸ್ಪ್ಲೇ ಆಗ್ತಾ ಇರುತ್ತೆ ಇನ್ ಟರ್ಮ್ಸ್ ಆಫ್ MM ಅಲ್ಲಿ. ಸೊ ಈಗ ನಾವು ಆ ವ್ಯಾಲ್ಯೂಸನ್ನ ಝೀರೋ ಮಾಡಬೇಕು. ಆ ಝೀರೋ ಮಾಡುವಂತಹ ಮೆಥಡ್ ಅನ್ನು ನಾವು ಝೀರೋ ರಿಟರ್ನ್ ಅಂತ ಕರಿತೀವಿ. ಅರ್ಥ ಆಗಿದೆಯಲ್ಲ? ಸೊ ಈ ಝೀರೋ ರಿಟರ್ನ್ ಮಾಡೋದ್ರಿಂದ ಆ ಒಂದು CNC ಮಿಷಿನ್ ಹೋಮ್ ಪೊಸಿಷನ್ಗೆ ಹೋಗಿ ತನ್ನ ರೆಫರೆನ್ಸ್ ಪಾಯಿಂಟ್ ಅನ್ನ ಗುರುತಿಸ್ಕೊಳ್ಳುತ್ತೆ. ಈ ರೆಫರೆನ್ಸ್ ಪಾಯಿಂಟ್ ಅನ್ನ ಗುರುತಿಸ್ಕೊಳ್ಳೋದ್ರಿಂದ ಆ ಒಂದು ಮಿಷಿನ್ ಸೇಫ್ ಆಗಿರುತ್ತೆ, ಯಾವುದೇ ರೀತಿ ಕ್ರ್ಯಾಶಸ್ ಆಗಲ್ಲ, ಹಾಗೆ ನಮಗೆ ಅಕ್ಯುರೇಟ್ ಮಿಷಿನಿಂಗ್ ಆಗುತ್ತೆ. ಅರ್ಥ ಆಗಿದೆಯಲ್ಲ? ಇದೇ ರೀತಿ ಟೆಕ್ ಟಿಪ್ಸ್ಗಳಿಗಾಗಿ ನಮ್ಮ ಟೆಕ್ನಿನೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.